ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರೇ ಭಟ್ರೆ, ಮೊದಲು ಸ್ವಲ್ಪ ನೀರು ಕೊಡಿ. ಆದ್ರಿ ಸಾರಿ ಅಪ್ಪ, ನಿಮ್ಮ ಮುಂದೆ ಬರೋ ಯೋಗ್ಯತೆನ ನನ್ನ ಗಂಡ ನನ್ನಿಂದ ಕಿತ್ಕೊಂಡಿದ್ದಾನೆ. ನಿಮ್ಮ ಮುಂದೆ ಬಂದು ನಿಂತ್ಕೊಳ್ಳೋ ಧೈರ್ಯ ಇಲ್ಲ, ಸತ್ಯ ಹೇಳೋಕ್ಕಂತೂ ಸಾಧ್ಯನೇ ಇಲ್ಲ. ಆದರೂ ನನ್ನ ಗಂಡನಿಂದ ದೊಡ್ಡ ತಪ್ಪಾಗಿದೆ. ಕ್ಷಮಿಸಿ ಕ್ಷಮಿಸಿ ಅಪ್ಪ. ಸಾವಕಾಶ್ರೀ. ಸಾರಿ ಅಪ್ಪ, ಇಂಥ ಪರಿಸ್ಥಿತಿನಲ್ಲಿ ನೋಡ್ತಾ ನಿಲ್ಲೋದು ಬಿಟ್ಟು ನನ್ನಿಂದ ಏನೂ ಮಾಡೋಕ್ಕಾಗ್ತಾ ಇಲ್ಲ. ನನ್ನ ಗಂಡ ಮಾಡಿರೋ ಕೆಲಸಕ್ಕೆ ನನ್ನ ಕೈ ಕಾಲು ನಿಮ್ಮ ಹತ್ರ ಬರದೇ ಇರೋ ಹಾಗೆ ಕಟ್ಟ ಹಾಕಿದೆ. ನನ್ನ ಕೈಗಳು ನಿಮ್ಮ ತಲೆ ತಟ್ಟಿ ಸುಧಾರ್ಸಕ್ಕಾಗದೇ ಇರೋ ಥರ ಆಗಿದೆ. ಕಾವೇರಿನ ಮದುವೆ ಆಗಿ ನೀವು ದೊಡ್ಡ ತಪ್ಪು ಮಾಡಿದ್ರಿ ಅನ್ನೋ ಹಾಗೆ ನಾನು ಎಷ್ಟೆಲ್ಲ ಮಾತಾಡಿದೆ. ಆದರೆ ನನ್ನ ಗಂಡ ಮಾಡಿರೋ ತಪ್ಪಿಗೆ ನೀವು ನನ್ನ ಬೈಯೋದು ಮಾತ್ರ ಅಲ್ಲ, ಕೊಂದ್ರೂ ಸಹ ತಪ್ಪಾಗಲ್ಲ ಅಪ್ಪ. ಇವನ್ನ ಕುರುಡಾಗಿ ನಂಬಿ ಎಲ್ಲದಕ್ಕೂ ಕಾರಣ ಆಗ್ಬಿಟ್ಟೆ ಅಪ್ಪ. ಕ್ಷಮಿಸಿ, ನನ್ನ ಕ್ಷಮಿಸಿ ಅಪ್ಪ. ಏನ್ರಿ ಇದು? ಬೆಂಕಿ ಕಾತಿ ಕಣ್ಣಲ್ಲಿ ಕಣ್ಣೀರು. ನನಗೆ ನಂಬೋಕೆ ಆಗ್ತಿಲ್ಲ, ಆಶ್ಚರ್ಯ ಆಗ್ತಾ ಇದೆ. ಲೇ, ಇದ್ರಲ್ಲಿ ಆಶ್ಚರ್ಯ ಪಡಕ್ಕೇನೇ ಇದೆ? ಕಣ್ಣಿಗೇನೋ ಧೂಳು ಬಿದ್ದಿರುತ್ತೆ, ಅದಕ್ಕೆ ಕಣ್ಣೀರು ಹಾಕೊಂಡು ಹೋಗಿರ್ತಾರೆ, ಅಷ್ಟೇ ತಾನೆ? ಮೊದಲು ನಿಮ್ ಕಣ್ಣಿಗೆ ಖಾರದ ಪುಡಿ ಹಾಕ್ಬೇಕು. ಹಾಗೇನಾದ್ರೂ ಮಾಡಿದ್ರೆ ನನ್ ಕಣ್ ಕಾಣಿಸೋದಿಲ್ಲ ಕಣೆ. ಕಂಡ್ರು ಅಷ್ಟೇ, ಕಾಣ್ದೇ ಇದ್ರು ಅಷ್ಟೇ, ಏನ್ರಿ ಪ್ರಯೋಜನ? ಕಣ್ ಮುಂದೆ ನಡೆದಿದ್ದನ್ನ ನೋಡಿ ಅರ್ಥ ಮಾಡ್ಕೊಳ್ದೆ ಇದ್ಮೇಲೆ ನೀವು ಕುರುಡ ಆಗಿದ್ರೆ ಒಳ್ಳೇದು ತಾನೆ? ಲೇ, ಹಾಗೆಲ್ಲ ಏನೂ ಇಲ್ಲ ಕಣೆ. ನೀನ್ ಯಾವಾಗ್ಲೂ ಅನುಮಾನದಿಂದ ನೋಡ್ತೀಯಾ, ನಾನು ನಾರ್ಮಲ್ ಆಗಿ ನೋಡ್ತೀನಿ ಅಷ್ಟೇ. ನಿಮ್ಮ ಹತ್ರ ಮಾತಾಡೋ ಬದಲು ನಿಮ್ ಕಣ್ಣಿಗೆ ಖಾರದ ಪುಡಿ ತಂದು ಹಾಕೋದೇ ಬೆಸ್ಟು. ಬೇಡಪ್ಪ, ನೀನ್ ಹೇಳಿದ್ದನ್ನ ಮಾಡಿದ್ರು ಮಾಡ್ದೆ. ಅವರಿಬ್ರು ಸ್ಟೇಷನ್ಗೆ ಹೋದ್ಮೇಲೆ ಅಲ್ಲಿ ಏನೋ ನಡೆದಿದೆ. ಯಾಕಂದ್ರೆ ಯಾವಾಗ್ಲೂ ನಿಮ್ಮಕ್ಕ ಕೋಪದಲ್ಲಿ ಕುದೀತಿದ್ದವಳು ಇವಾಗ ಕಣ್ಣೀರ್ ಹಾಕೊಂಡು ಹೋಗಿದ್ದಾಳೆ ಅಂದ್ರೆ ಅದ್ರ ಕತೆ ಬೇರೆನೇ ಇದೆ. ಮೊದಲು ಅದೇನು ಅಂತ ಆದಷ್ಟು ಬೇಗ ತಿಳ್ಕೊಳ್ಳೇಬೇಕು. ಕಾವೇರಿ, ಕುಕ್ಕರ್ಗೆ ಹೋಗ್ಬಿಟ್ರೆ ಅಡಿಗೆ ರೆಡಿ. ಏನ್ರಿ ಇಷ್ಟು ಬೇಗ ಮನೆಗೆ ಬಂದ್ಬಿಟ್ಟಿದ್ದೀರಾ? ಫ್ರೆಂಡ್ ಇಲ್ಲ ಅಂತನಾ? ಪೂರ್ಣಿಯದು ತುಂಬ ತಲೆನೋತಿತ್ತು, ಅದಕ್ಕೆ ಆಫೀಸ್ಗೆ ಅರ್ಧ ದಿನ ರಜೆ ಹಾಕ್ಬಿಟ್ಟು ಬಂದೆ. ತಲೆನೋವು ಯಾಕೋ? ಹತ್ರದವರು ದೂರ ಆದ್ರು ಅಂತನಾ? ಹಾಗೇನಿಲ್ಲ. ಸರಿ, ಹೋಗಿ ಕೈಕಾಲು ಮುಖ ತೊಳ್ಕೊಂಡು ಬನ್ನಿ. ಕಾವೇರಿ ಮನೆಗೆ ಬಂದಿರೋದಕ್ಕೆ ಅಮ್ಮ ಹಬ್ಬದ ಊಟ ಮಾಡಿದಾಳೆ. ನಾವೆಲ್ಲರೂ ಒಟ್ಟಿಗೆ ಕೂತು ಊಟ ಮಾಡಿ ಎಷ್ಟೊಂದು ದಿನ ಆಗೋಯ್ತು. ಎಲ್ಲರೂ ಒಟ್ಟಿಗೆ ಊಟ ಮಾಡೋಣ. ನನಗೆ ಹಸಿವಿಲ್ಲ, ಊಟ ಬೇಡ, ನಾನು ಆಮೇಲೆ ಮಾಡ್ತೀನಿ, ನೀವು ಮಾಡಿ. ರೀ ರೀ ಪೂರ್ಣಿ, ನಾನು ಹೋಗಿ ಕರ್ಕೊಂಡು ಬರ್ತೀನಿ, ಆಗ ಅವ್ರು ಖಂಡಿತವಾಗ್ಲೂ ಬರ್ತಾರೆ. ಕಾವೇರಿ, ನೀನ್ ಯಾಕೆ ಹೋಗಿ ಕರಿಬೇಕು? ಅವ್ರು ಬಂದ್ರೆ ಬರ್ಲಿ, ಬಿಟ್ರೆ ಬಿಡ್ಲಿ, ನಾವು ಊಟ ಮಾಡೋಣ ಬಿಡು. ಪೂರ್ಣಿ, ಮನೆ ಅಳಿಯನ್ನ ಬಿಟ್ಟು ಊಟ ಮಾಡೋದಿಕ್ಕಾಗತ್ತಾ? ಇರು, ನಾನು ಹೋಗಿ ಕರ್ಕೊಂಡು ಬರ್ತೀನಿ.